ಹೇಳುವ ನನ್ನ ಗುರುವ ಕೊರತೆ ನನಗಿಲ್ಲ. ಹಸಿರುಗವಲಿನಲ್ಲಿ ನನ್ನನ್ನು ತಂಗಿಸುತ್ತಾನೆ. ಯೇಸು ಕ್ರಿಸ್ತನ ಅತಿ ಪರಿಶುದ್ಧ ನಾಮದಲ್ಲಿ ಎಲ್ಲರಿಗೂ ವಂದನೆಗಳು. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 37ನೇ ವಾಕ್ಯದಲ್ಲಿ, ಆದರೆ ನಿಮ್ಮ ಮಾತು ಹೌದಾದರೆ ಹೌದು, ಅಲ್ಲವಾದರೆ ಅಲ್ಲ ಎಂದಿರಲಿ. ಇದಕ್ಕಿಂತ ಹೆಚ್ಚಾದದ್ದು ಸೈತಾನನಿಂದ ಬಂದದ್ದು. ನಾನು ನನ್ನ ಶಾಲಾ ದಿನಗಳನ್ನು ನೆನಪು ಮಾಡಿಕೊಳ್ಳುವಾಗ ಮಾತಿಗೂ ನಾನು ಆಣೆ ಇಡುತ್ತಾ ಇದ್ದೆ. ನಾವು ತಲೆಯ ಮೇಲೆ ಆಣೆ ಇಡುತ್ತಾ ಇದ್ದೆವು, ನಮ್ಮ ತಾಯಿಯ ಮೇಲೆ ಆಣೆ ಇಡುತ್ತಾ ಇದ್ದೆವು ಮತ್ತು ನಮ್ಮ ಸಹೋದರನ ಮೇಲೆ ಆಣೆ ಇಡುತ್ತಾ ಇದ್ದೆವು. ನಾವು ತಾಯಿಯ ಮೇಲೆ ಆಣೆ ಇಡುವಾಗ ನಾನು ಹೇಳಿದ ಮಾತು ನಿಜ ಅನ್ನುವುದಕ್ಕೆ ನಮ್ಮ ತಾಯಿಯೇ ಸಾಕ್ಷಿ ಎಂಬುದಾಗಿ, ನಮ್ಮ ತಲೆಯ ಮೇಲೆ ಆಣೆ ಇಡುವಾಗ ನನ್ನ ದೇವರೇ ನನಗೆ ಸಾಕ್ಷಿ ಎಂಬುದಾಗಿ ಹೇಳುತ್ತಾ ಇದ್ದೆವು. ಎಂಥ ದೊಡ್ಡ ಭಯಂಕರ ಪಾಪವನ್ನು ನಾವು ಮಾಡುತ್ತಾ ಇದ್ದೆವು. ಹೇಗೆಂದರೆ, ನಾವು ಮಾಡುವಂಥ ತಪ್ಪನ್ನು ಮುಚ್ಚಿಡುವುದಕ್ಕಾಗಿ ಈ ರೀತಿಯಾಗಿ ಆಣೆ ಇಡುತ್ತಾ ಇದ್ದೆವು. ಆದರೆ ಇಂಥ ತಪ್ಪಿನ ಒಂದು ಪರಿಣಾಮ ಅದು ಮರಣವಾಗಿದೆ, ಅದು ನಿತ್ಯ ದಂಡನೆಯಾಗಿದೆ. ಆದರೆ ಈ ಒಂದು ಪಾಪದಿಂದ ನಮ್ಮನ್ನು ಬಿಡಿಸುವುದಕ್ಕಾಗಿಯೂ ನಿತ್ಯ ದಂಡನೆಯಿಂದ ನಮ್ಮನ್ನು ತಪ್ಪಿಸುವುದಕ್ಕಾಗಿಯೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟನು, ಸಮಾಧಿ ಮಾಡಲ್ಪಟ್ಟನು, 3ನೇ ದಿನ ಜೀವಂತನಾಗಿ ಎದ್ದು ಬಂದನು. ಆತನಲ್ಲಿ ನಂಬಿಕೆ ಇಡುವವರಿಗೆ ಇಂಥ ಪಾಪದ ಬಲದಿಂದ ಮತ್ತು ಅದರ ಪರಿಣಾಮದಿಂದ, ಅದರ ನಿತ್ಯ ದಂಡನೆಯಿಂದ ಯೇಸು ಕ್ರಿಸ್ತನು ಬಿಡಿಸುತ್ತಾನೆ. ನೀವು ಕೂಡ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಇಂಥ ಪಾಪದ ಬಲದಿಂದ ಬಿಡುಗಡೆ ಹೊಂದಬೇಕೆಂಬುದೇ ನಮ್ಮ ಪ್ರಾರ್ಥನೆಯಾಗಿದೆ.